ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಸುರತ್ಕಲ್ನ ಕೇಂದ್ರ ಭಾಗದಲ್ಲಿರುವಂತಹ ಮಾರುಕಟ್ಟೆ ಲಾರ್ವಾ ಉತ್ಪತ್ತಿಯ ಕೇಂದ್ರ ಆಗ್ತಾ ಇದೆ ಅಂಥೇಳಿ CPIM ಮುಖಂಡರು ಆಗಿರುವಂತಹ ಮುನೀರ್ ಕಾಟಿಪಳ್ಳ ಆರೋಪವನ್ನು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಡೆಂಗಿಯಿಂದ ತತ್ತರಿಸಿ ಹೋಗಿದೆ. ಡೆಂಗಿ ಹರಡುವ ಸೊಳ್ಳೆಗಳು ಒಂದೆಡೆ ನಿಂತ ನೀರಿನಲ್ಲಿ ಉತ್ಪಾದನೆ ಆಗುತ್ತವೆ. ಲಾರ್ವಾ ಉತ್ಪಾದನೆ ಆಗುವ ಇಂತಹ ಸ್ಥಳಗಳನ್ನು ಗುರುತಿಸಿ ಅವುಗಳನ್ನು ನಾಶಪಡಿಸಬೇಕು ಎಂದು ಸರ್ಕಾರ ಹಾಗೆ ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ ಪ್ರಕಟಣೆಗಳ ಮೇಲೆ ಪ್ರಕಟಣೆಯನ್ನು ಹೊರಡಿಸ್ತಾ ಇದೆ. ಡೆಂಗಿ ಜ್ವರದ ಪ್ರಧಾನ ಕೇಂದ್ರವಾಗಿರುವಂತಹ ಮಂಗಳೂರು ನಗರದಲ್ಲಂತೂ ಈ ಕುರಿತು ವರ್ಷಗಳಿಂದ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಈಗಂತೂ ಮಂಗಳೂರು ನಗರ ಡೆಂಗಿ ಜ್ವರದಿಂದ ಬಳಲಿ ಹೋಗಿದೆ. BJP ಆಡಳಿತದ ನಗರ ಪಾಲಿಕೆ ಈ ಕುರಿತು ಸಭೆ ನಡೆಸಿ ಡೆಂಗಿ ರೋಗ ಹರಡುವಂತಹ ಸೊಳ್ಳೆ ಉತ್ಪಾದನೆ ಆಗುವ, ಮಳೆ ನೀರು ನಿಲ್ಲುವ, ಸಣ್ಣ ಪುಟ್ಟ ಲಾರ್ವಾ ಉತ್ಪತ್ತಿ ತಾಣಗಳನ್ನು ಗುರುತಿಸುವ, ಲಾರ್ವಾ ಉತ್ಪತ್ತಿಗೆ ಅವಕಾಶ ನೀಡಿರುವಂತಹ ಮನೆ, ವಸತಿ ಸಂಕೀರ್ಣ, ಕಟ್ಟಡ ನಿರ್ಮಾಣ ತಾಣಗಳನ್ನು ಪತ್ತೆ ಹಚ್ಚಿ ಮಾಲೀಕರಿಗೆ 500ರಿಂದ 15,000 ರೂಪಾಯಿವರೆಗೆ ದಂಡ ವಿಧಿಸುವಂತಹ ಕಠಿಣ ಕ್ರಮಗಳನ್ನು ಘೋಷಣೆ ಕೂಡ ಮಾಡಿದೆ. ಆದರೆ ಇದೇ BJP ಆಡಳಿತ ನಡೆಸ್ತಾ ಇರುವಂತಹ ಆಡಳಿತದ ನಗರ ಪಾಲಿಕೆಯ ಅಧೀನದ ಸ್ಥಳಗಳಲ್ಲೇ ಡೆಂಗಿ ಸೊಳ್ಳೆಗಳ ಉತ್ಪತ್ತಿಯ ದೊಡ್ಡ ದೊಡ್ಡ ಲಾರ್ವಾ ಕೇಂದ್ರಗಳು ಎದ್ದು ಕಾಣ್ತಾ ಇವೆ. ಸುರತ್ಕಲ್ನ ಹೃದಯ ಭಾಗದಲ್ಲಿ ಕಳೆದ 7 ವರ್ಷಗಳಿಂದ ನಿರ್ಮಾಣ ಹಂತದಲ್ಲೇ ಪಾಲು ಬಿದ್ದಿರುವಂತಹ ನಗರ ಪಾಲಿಕೆಯ ಮಾರುಕಟ್ಟೆ ಕಟ್ಟಡವಂತೂ ಪೂರ್ತಿಯಾಗಿ ಸುರತ್ಕಲ್ ಪಟ್ಟಣದ ಮಳೆ ನೀರು ಸಂಗ್ರಹಾಗಾರವಾಗಿ ಪರಿವರ್ತನೆಗೊಂಡಿದೆ. ವರ್ಷಗಳಿಂದ ಈ ಕುರಿತು ಗಮನ ಸೆಳೆದರೂ ನಗರ ಪಾಲಿಕೆ ಜನಪ್ರತಿನಿಧಿಗಳು ಮಾರುಕಟ್ಟೆಯ ಕಟ್ಟಡ ಪೂರ್ಣಗೊಳಿಸಲು ಕನಿಷ್ಠ ನೀರು ನಿಲ್ಲದಂತೆ ಮಾಡಲು ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಎಂದು ಮುನೀರ್ ಕಾಟಿಪಳ್ಳ ಆರೋಪವನ್ನು ಮಾಡಿದ್ದಾರೆ. ಈಗಂತೂ ಈ ಕಟ್ಟಡದ ತಳಮಹಡಿ ಪೂರ್ತಿ ನೀರು ನಿಂತಿದ್ದು ಡೆಂಗಿ ಸೊಳ್ಳೆ ಲಾರ್ವಾ ಉತ್ಪತ್ತಿಗೆ ನಗರ ಪಾಲಿಕೆ ಅಧಿಕೃತವಾಗಿ ತೆರೆದ ಕೇಂದ್ರದಂತೆ ಭಾಸ ಆಗ್ತಾ ಇದೆ. ಸುರತ್ಕಲ್ ವ್ಯಾಪ್ತಿಯಲ್ಲಿ ಡೆಂಗಿ ಸಹಿತ ಸೊಳ್ಳೆಗಳಿಂದ ಹರಡುವ ವಿವಿಧ ಜ್ವರ, ಕಾಯಿಲೆಗಳ ಹಾವಳಿ ವಿಪರೀತ ಆಗಿದೆ. ಈ ಪಾಳು ಬಿದ್ದಿರುವಂತಹ ಮಾರುಕಟ್ಟೆ ಕಟ್ಟಡ ಪೂರ್ಣ ಪ್ರಮಾಣದ ಲಾರ್ವಾ ಉತ್ಪತ್ತಿ ಹಾಗೆ ಡೆಂಗಿ ಸೊಳ್ಳೆ ಸಾಕಾಣಾ ಕೇಂದ್ರ ಆಗಿರುವುದರಿಂದ ಹತ್ತಿರದ ಮೂಡ ಮಾರುಕಟ್ಟೆ ಹಾಗೆ ಸುತ್ತಲಿನ ವಿವಿಧ ಕಟ್ಟಡಗಳ ವ್ಯಾಪಾರಸ್ಥರು ಸೊಳ್ಳೆಗಳ ಹಾವಳಿಯಿಂದ ಕಂಗೆಟ್ಟು ಭೀತಿಯಿಂದಲೇ ದಿನವನ್ನು ದೂಡುವಂತೆ ಆಗ್ತಾ ಇದೆ. ಹೀಗಿರುವಾಗ ನಾಗರಿಕರಿಗೆ ತಮ್ಮ ವ್ಯಾಪ್ತಿಯಲ್ಲಿ ನೀರು ನಿಂತಲ್ಲಿ ದಂಡ ವಿಧಿಸಲು ಹೊರಟಿರುವಂತಹ ನಗರ ಪಾಲಿಕೆ ತನ್ನದೇ ಕಟ್ಟಡದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಾರ್ವಾ ಉತ್ಪತ್ತಿಯಾಗುತ್ತಿರುವುದರ ಕುರಿತು ಕಣ್ಣು ಮುಚ್ಚಿ ಕೂತಿದೆ. ಈ ಲಾರ್ವಾ ಉತ್ಪತ್ತಿ ಕೇಂದ್ರದ ತೆರವಿಗೆ ಯಾವುದೇ ಕ್ರಮಗಳನ್ನು ಜರುಗಿಸಿಲ್ಲ. ಇಂತಹ ಅಪರಾಧಕ್ಕೆ BJP ಆಡಳಿತ ಇರುವಂತಹ ಪಾಲಿಕೆಗೆ ದಂಡ ವಿಧಿಸುವುದು ಯಾರು ಎಂಬುದಾಗಿ ಮುನೀರ್ ಕಾಟಿಪಳ್ಳ ಪ್ರಶ್ನೆಯನ್ನು ಎತ್ತಿದ್ದಾರೆ. ಇನ್ನು ಕ್ಷೇತ್ರದ ಶಾಸಕ ಭರತ್ ಶೆಟ್ಟಿ ಹಾಗೂ ಸ್ಥಳೀಯ BJP ಕಾರ್ಪೊರೇಟರ್ ಈ ಸ್ಥಳಕ್ಕೆ ಜನರ ದೂರುಗಳ ಹೊರತಾಗಿಯೂ ಕೂಡ ಒಮ್ಮೆ ಕೂಡ ಭೇಟಿಯನ್ನು ನೀಡಿಲ್ಲ. ಸಮಸ್ಯೆ ಬಗೆಹರಿಸಲು ಮುಂದಾಗಿಲ್ಲ. ಶಾಸಕ ಭರತ್ ಶೆಟ್ಟಿ ಕೋಮು ಪ್ರಚೋದಕ ಮಾತು ಕೃತಿಗಳಲ್ಲೇ ಮುಳುಗಿದ್ದಾರೆ. ಅದಷ್ಟೇ ಮತಗಳಿಕೆಯ ರಾಜಕಾರಣ ಎಂದು ಭಾವಿಸಿದ್ದಾರೆ. ಜನರ ಬದುಕಿನ ಇಂತಹ ಗಂಭೀರ ಸಮಸ್ಯೆಗಳ ಕುರಿತು ಅವರಿಗೆ ಯಾವ ಕಾಳಜಿಯೂ ಇಲ್ಲ. ಶಾಸಕರ ಈ ನಡೆ ಅತ್ಯಂತ ಅಕ್ಷಮ್ಯ. ಕ್ಷೇತ್ರದ ಜನತೆ ಡೆಂಗಿ ರೋಗದಿಂದ ಕಂಗೆಟ್ಟಿರುವಾಗ ಅವರ ನೆರವಿಗೆ ಧಾವಿಸದ, ತನ್ನದೇ ವೈಫಲ್ಯದ ಕುಸಾಗಿರುವಂತಹ ಮಾರುಕಟ್ಟೆ ಕಟ್ಟಡದಲ್ಲಿ ನೀರು ನಿಲ್ಲದಂತೆ ಕನಿಷ್ಠ ಕ್ರಮಗಳನ್ನು ಕೈಗೊಂಡು ಡೆಂಗಿ ಸೊಳ್ಳೆಗಳು ಉತ್ಪಾದನೆ ಆಗದಂತೆ ತಡೆಯುವ ಪ್ರಯತ್ನವನ್ನು ನಡೆಸಿದಂಥ ಶಾಸಕ ಭರತ್ ಶೆಟ್ಟಿ ಕ್ಷೇತ್ರದ ಪ್ರತಿನಿಧಿಯಾಗಿ ಮುಂದುವರಿಯುವಂಥ ಎಲ್ಲ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ ಎಂದು CPIM ಮುಖಂಡ ಮುನೀರ್ ಕಾಟಿಪಳ್ಳ ಹೇಳಿದ್ದಾರೆ. ಕಳೆದ 6 ವರ್ಷಗಳಿಂದ ಕಾಮಗಾರಿ ಸ್ಥಗಿತಗೊಂಡು ಪಾಳು ಬಿದ್ದಿರುವಂತಹ ಸುರತ್ಕಲ್ ಮಾರುಕಟ್ಟೆ ಕಟ್ಟಡ ಸ್ಥಿತಿಯನ್ನು ಕಂಡು ಅಸಮಾಧಾನ, ಆಕ್ರೋಶದಿಂದ ಇಲ್ಲಿನ ಜನತೆ ಈ ತಪ್ಪಿಗೆ ಯಾರ ಕೆನ್ನೆಗೆ ಬಾರಿಸಬೇಕು ಎಂದು ಕೇಳಿದರೆ ಶಾಸಕ ಭರತ್ ಶೆಟ್ಟಿಯವರು ಏನೆಂದು ಉತ್ತರಿಸ್ತಾರೆ ಎಂದು ಕೂಡ ಅವರು ಸವಾಲನ್ನು ಎಸೆದಿದ್ದಾರೆ. ಇನ್ನು ಮಂಗಳೂರು ಉತ್ತರದ ಕೃಷ್ಣಾಪುರ ಮಾರುಕಟ್ಟೆ ಕಟ್ಟಡದಲ್ಲೂ ಕೂಡ ಲಾರ್ವಾ ಉತ್ಪಾದನಾ ಕೇಂದ್ರ ಇದೆ. ಕೆನ್ನೆಗೆ ಬಾರಿಸುವ ಶಾಸಕ ಭರತ್ ಶೆಟ್ಟರೆ ಈ ತಪ್ಪಿಗೆ ಯಾರ ಕೆನ್ನೆಗೆ ಬಾರಿಸೋಣ ಹೇಳಿ ಎಂದು CPI ಮುಖಂಡ ಮುನೀರ್ ಕಾಟಿಪಳ್ಳ ಮತ್ತೆ ಆಗ್ರಹವನ್ನು ಮಾಡಿದ್ದಾರೆ. ಮಂಗಳೂರು ನಗರದ ಉತ್ತರ ಕ್ಷೇತ್ರದಲ್ಲಿ ನಗರ ಪಾಲಿಕೆಯೇ ಮತ್ತಷ್ಟು ಡೆಂಗಿ ಸೊಳ್ಳೆ ಉತ್ಪಾದನಾ ಕೇಂದ್ರಗಳನ್ನು ತೆರೆದಿರುವಂತೆ ದಿನಕ್ಕೊಂದರಂತೆ ಬಯಲಾಗ್ತಾ ಇದೆ. ಸುರತ್ಕಲ್ ಮಾತ್ರ ಅಲ್ಲ, ಇಲ್ಲೇ ಸಮೀಪದಂಥ ಕೃಷ್ಣಾಪುರದ 6ನೇ ವಿಭಾಗದಲ್ಲಿ ಅರ್ಧಕ್ಕೆ ನಿಂತಿರುವ ನಗರ ಪಾಲಿಕೆಯ ಮಾರುಕಟ್ಟೆ ಕಟ್ಟಡದ ತಳ ಅಂತಸ್ತು ಪೂರ್ತಿ ಮಳೆ ನೀರು ಸಂಗ್ರಹವಾಗಿದೆ.
ಪರಿಸರದಲ್ಲಿ ಸೊಳ್ಳೆ ಕಾಟ ಕೂಡ ವ್ಯಾಪಕವಾಗಿದೆ. ವರ್ಷಗಳಿಂದ ಈ ಕುರಿತು ಸ್ಥಳೀಯರು, ಪಾಲಿಕೆ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ದಿವ್ಯ ನಿರ್ಲಕ್ಷ್ಯ ಮುಂದುವರೆದಿದೆ. ಈಗ ಡೆಂಗಿ, ಮಲೇರಿಯಾ ವ್ಯಾಪಕಗೊಂಡಿರುವ ಸಂದರ್ಭದಲ್ಲಿ ಪಾಲಿಕೆಯ ನಿರ್ಮಾಣ ಹಂತದ ಮಾರುಕಟ್ಟೆ ಕಟ್ಟಡದಲ್ಲಿ ಮಳೆ ನೀರು ನಿಂತು ಸೊಳ್ಳೆ ಉತ್ಪಾದನಾ ಕೇಂದ್ರ ನಿರ್ಮಾಣಗೊಂಡಿರುವುದು ಕೃಷ್ಣಾಪುರ ಕಾಟಿಪಳ್ಳದ ನಾಗರಿಕರಲ್ಲಿ ಸಾಂಕ್ರಾಮಿಕ ರೋಗದ ಭೀತಿಗೆ ಕಾರಣ ಆಗಿರುವಂಥದ್ದು. ಈ ಮಾರುಕಟ್ಟೆ ಕಟ್ಟಡ ತಳ ಅಂತಸ್ತಿನ ಭಾಗದಲ್ಲಿ 16 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಳೆ ನೀರು ಹರಿಯುವ ಒಳಚರಂಡಿ ಪಾಲಿಕೆ ನಿರ್ಮಾಣ ಮಾಡಿದೆ. ಭ್ರಷ್ಟಾಚಾರ, ಕಳಪೆ ಕಾಮಗಾರಿ ಹಾಗೆ ತಪ್ಪಾದ ಡಿಸೈನ್ನಿಂದ ಪೂರ್ತಿ ನಿರುಪಯೋಗಿ ಆಗಿರುವಂಥದ್ದು. ಇದರಿಂದಾಗಿ ಸುತ್ತಲ ಪ್ರದೇಶದ ಮಳೆ ನೀರು ಹರಿದು ಮಾರುಕಟ್ಟೆಯ ಕಟ್ಟಡದ ತಳ ಅಂತಸ್ತಿನಲ್ಲಿ ಸಂಗ್ರಹ ಆಗ್ತಾ ಇದೆ. ಇನ್ನು ಸ್ಥಳೀಯ ಶಾಸಕ ಭರತ್ ಶೆಟ್ಟಿ 5-6 ವರ್ಷಗಳಿಂದ ಕುಂಟುತ್ತಾ ಅರ್ಧದಲ್ಲಿ ನಿಂತಿರುವಂತಹ ಕೃಷ್ಣಾಪುರ ಮಾರುಕಟ್ಟೆ ಕಟ್ಟಡದ ಕಡೆಗೆ ಈವರೆಗೂ ಕೂಡ ಭೇಟಿಯನ್ನು ನೀಡಿಲ್ಲ. ಈಗ ಡೆಂಗಿ ರೋಗ ಭಯಾನಕವಾಗಿ ಹಬ್ಬುತ್ತಿರುವಾಗಲೂ ಕೂಡ ತನ್ನದೇ ಬಿಜೆಪಿ ಪಕ್ಷದ ಆಡಳಿತದ ನಗರ ಪಾಲಿಕೆಯ ಕಿವಿ ಹಿಂಡುವ ಹಾಗೆ ಲಾರ್ವಾ ಉತ್ಪತ್ತಿ ತಾಣಗಳನ್ನು ಗುರುತಿಸುವ, ಪರಿಶೀಲಿಸುವ ಹಾಗೆ ಸೂಕ್ತ ಕ್ರಮಗಳಿಗೆ ಮಾರ್ಗದರ್ಶನ ಮಾಡುವಂಥ ಜನಪ್ರತಿನಿಧಿಯ ಯಾವುದೇ ಕರ್ತವ್ಯಗಳನ್ನು ಅವರು ನಿರ್ವಹಿಸ್ತಾ ಇಲ್ಲ. ನಗರ ಪಾಲಿಕೆ ಸುರತ್ಕಲ್ ವಲಯದ ಜವಾಬ್ದಾರಿ ಹೊಂದಿರುವಂಥ ಅಧಿಕಾರಿಗಳು, ಇಂಜಿನಿಯರ್ಗಳು ದುರಹಂಕಾರಕ್ಕೆ ಕುಖ್ಯಾತರಾಗಿದ್ದು, ಜನತೆಯಿಂದ ದೂರುಗಳು ಬಂದರೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಎಂಬ ಆರೋಪ ಕೂಡ ಇದೆ. ಒಟ್ಟಾರೆ ಬಿಜೆಪಿ ಆಡಳಿತದ ನಗರ ಪಾಲಿಕೆ, ಬಿಜೆಪಿ ಶಾಸಕರ ಬೇಜವಾಬ್ದಾರಿತನದಿಂದ ನಗರ ಉತ್ತರ ಭಾಗದಲ್ಲಿ ಡೆಂಗಿ ಸೊಳ್ಳೆ ಉತ್ಪಾದನಾ ಕೇಂದ್ರಗಳು ಪಾಲಿಕೆಯಿಂದಲೇ ವ್ಯಾಪಕವಾಗಿ ನಡೀತಾ ಇದೆ ಎಂದು ಮುನೀರ್ ಕಾಟಿಪಳ್ಳ ಹೇಳ್ತಾರೆ. ಧನ್ಯವಾದಗಳು.